ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ಲ? ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಅವರೆಕಾಳು ಬಾತ್ ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲಿಗೆ ನಾನು ಒಂದೆರಡು ಲೋಟದಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಡ್ತೀನಿ. ಒಂದು ಈರುಳ್ಳಿ ತೊಗೊಂಡು ಚೆನ್ನಾಗಿ ಇದನ್ನು ಫೈನಾಗಿ ಚಾಪ್ ಮಾಡ್ಕೊತೀನಿ. ಸ್ವಲ್ಪ ದಪ್ಪ ಸೈಜಿಂದ ಈರುಳ್ಳಿನೇ. ಆಮೇಲೆ ಟೊಮೊಟೊ ತೊಗೊಂಡು ಚಾಪ್ ಮಾಡಿ ಸೈಡ್ ಇಟ್ಕೊತೀನಿ. ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಏಲಕ್ಕಿ, ಚಕ್ಕೆ, ಲವಂಗ, ಸೋಂಪಾಳೆಲ್ಲನೂ ನುಣ್ಣದಾಗಿ ರುಬ್ಕೋತೀನಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಒಂದು 5-6-7 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸು ಕಲ್ಲುಪ್ಪು, ಜಾಯಿಫಲ್ಲು ಮತ್ತು ಚಿಕ್ಕರಂಗು ಅದನ್ನು ಹಾಕ್ಕೊಂಡು ಮತ್ತು ಇದಕ್ಕೆ ಈರುಳ್ಳಿ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಂಡೆ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಇಲ್ಲಿವರೆಗೂ ಅಂತಂದರೆ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಬೇಕು. ಆಮೇಲೆ ರುಬ್ಕೊಂಡಿದ್ದಂಥ ಮಸಾಲೆ ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋದು ಬಾಡಿಸ್ಕೊಳ್ಳೋಣ. ಮತ್ತು ಟೊಮೊಟೊ ಈ ಟೈಮಲ್ಲಿ ನೀವು ಪುದೀನ ಮತ್ತು ಕೊತ್ತಂಬರಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಅದು ಫ್ರೈ ಆಗಿ ತುಂಬ ಚೆನ್ನಾಗಿರುತ್ತೆ. ಅದನ್ನೇನು ರುಬ್ಕೊಳ್ಳೋದೇನೋ ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ ಮೊಸರು ಹಾಕಬೇಕು. ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಹಾಕಿದ್ರೆ ಯಾವುದೇ ಇದು ಮೊಸರು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಹಾಗಾಗಿ ಮೊಸರು ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳೋಣ. ಇದಾಗ್ತಿದ್ದಂಗೆ ಒಂದು ಬಾಸ್ಮತಿ ಎಲೆ ಅಂತ ಬರುತ್ತೆ. ನೀವು ಮನೇಲಿ ಒಂದು ಗಿಡ ಹಾಕ್ಕೊಂಡ್ರೆ ಅದನ್ನು ಯಾವಾಗಾದರೂ ಪಲಾವ್ ಮಾಡಿದಾಗೆಲ್ಲ ಯೂಸ್ ಮಾಡ್ಕೊಂಡು ಬಿರಿಯಾನಿ ಸ್ಮೆಲ್ ಬರ್ತಿರುತ್ತೆ ಮನೆಯೆಲ್ಲ ಅದನ್ನೊಂದು ಒಂದೇ ಎಲೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅವರೆಕಾಳು ಮೇಯ್ನ್ ಇಂಗ್ರೀಡಿಯೆಂಟು. ಅವರೆಕಾಳನ್ನ ಹಾಕಿ ಚೆನ್ನಾಗಿ ನೋಡಿ ಎಲ್ಲ ನಾವು ಮೊಸರು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಕಾಣಿಸುತ್ತೆ. ಅವರೆಕಾಳನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಟೈಮಲ್ಲಿ. ಮತ್ತು ನೆನೆಸಿಟ್ಟಿದ್ದ ಅಕ್ಕಿನ ಎಲ್ಲ ನೀರೆಲ್ಲ ಬಸ್ಕೊಂಡು ಇದನ್ನು ಬರೀ ಅಕ್ಕಿಯನ್ನು ಇದರೊಳಗೆ ಹಾಕಬೇಕು. ಹಾಕಿ ನೀಟಾಗಿ ಇದನ್ನು ಸಹ ಒಂದು ಸ್ವಲ್ಪ ಈ ಮಿಶ್ರಣ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಎಲ್ಲ ನೀಟಾಗಿ ಡ್ರೈ ಆಗಬೇಕು. ಆ ಥರ ಫ್ರೈ ಮಾಡ್ಕೋಬೇಕು. ಆನಂತರ ಇದಕ್ಕೆ ಬಿಸಿ ನೀರನ್ನೇ ಹಾಕಬೇಕು. ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದ್ರ ಡಬ್ಬಲಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಅಕಸ್ಮಾತ್ ಅಳತೆ ಗೊತ್ತಾಗಿಲ್ಲ ಅಂದರೆ ಅದಕ್ಕೆ ನೀರು ಈಗ ನಾವು ತಿರುಗಿಸ್ತೀವಲ್ಲ ಈಸಿ ತಿರುಗಿದ್ರೆ ಅದಾಯಿತು ಅಂತ ನೋಡಿ. ಇದಕ್ಕೆ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ ಮತ್ತು ಗರಂ ಮಸಾಲ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡೆ. ಈಗ 2 ವಿಷಲ್ ಬರೋಕ್ಕೆ ಕುಕ್ಕರಲ್ಲಿ ಬಿಡೋಣ. 2 ವಿಷಲ್ ಬಂದ ತಕ್ಷಣ ಆಫ್ ಮಾಡಿಬಿಡೋಣ. ಯಾಕಂದರೆ ಅವರೆಕಾಳು ಹಾಕಿರೋದ್ರೆ 2 ವಿಷಲ್ ಬೇಕಾಗುತ್ತೆ. ಅವರೆಕಾಳು ಬೇಯಬೇಕು. ಈಗ 2 ವಿಷಲ್ ಬಂತು. ಈಗ ಇದನ್ನು ಚೆಕ್ ಮಾಡೋಣ ಹೇಗಾಗಿದೆ ಅಂತ. ವಿಷಲ್ ಹೋಗಿದೆಯಾ ಚೆಕ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಎಷ್ಟು ಮುಚ್ಚಳ ತೆಗೆದಿದ್ದಂಗೆ ಗಮ್ಮಂತ ಸ್ಮೆಲ್ ಬಂತು. ಇದೊಂದು 2 ಸ್ಪೂನು ತುಪ್ಪನ ಹಾಕ್ಕೊಳ್ಳೋಣ. ಈಗ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಮಿಕ್ಸ್ ಮಾಡಬಾರ್ದು ನೋಡಿ. ಇದೇ ಥರ ನಿಧಾನಕ್ಕೆ ಬಿಸಿ ಇದ್ದಾಗ ಅಕ್ಕಿನ ಮಿಕ್ಸ್ ಮಾಡಿದ್ರೆ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ಸೈಡಿಂದ ಕಾರ್ನರಿಂದ ಈ ಥರ ತೆಗಿಬೇಕು. ಅಕ್ಕಿನ ಈ ಥರ ಮಿಕ್ಸ್ ಮಾಡಬೇಕು ನಿಧಾನಕ್ಕೆ. ತುಪ್ಪ ಹರಡ್ಕೊಳ್ಳುತ್ತೆ. ಕೊಟ್ಟ ತಕ್ಷಣ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾದ ಅವರೆಕಾಳು ಬಾತು ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.